Hello everyone, welcome back to Thrive with Manoj Kannada. ಕೆಲವೊಂದು ಮನಿ ಮಿಸ್ಟೇಕ್ಸ್ ಇಂದ ನಾವು ಫಿನಾನ್ಷಿಯಲಿ ತುಂಬಾ ಸ್ಟ್ರೆಸ್ಡ್ ಆಗಿರ್ತೀವಿ ಮತ್ತೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಲ್ಲ. ಸೊ ಈ ವಿಡಿಯೋದಲ್ಲಿ ಆ ಮನಿ ಮಿಸ್ಟೇಕ್ಸ್ ಇಂದ ಹೇಗೆ ಆಚೆ ಬರೋದು ಮತ್ತೆ ಯಾವ್ಯಾವ ಮನಿ ಮಿಸ್ಟೇಕ್ಸ್ ತುಂಬಾ ಕಾಮನ್ ಆಗಿ ಮಾಡ್ತೀವಿ ಅಂತಾನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಈ ಮನಿ ಮಿಸ್ಟೇಕ್ಸ್ ಆದರೂ ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಮಿಸ್ಟೇಕ್, ಇಗ್ನೋರಿಂಗ್ ಡೆಟ್. ಹಂಗಂದ್ರೆ ನಾವು ಏನ್ ಮಾಡ್ತೀವಿ, ಹೈಯರ್ ಇಂಟ್ರೆಸ್ಟ್ ರೇಟ್ ಕೊಟ್ಟು ಒಂದು ಲೋನ್ ತಗೋತೀವಿ. ಸೊ ಆ ಲೋನ್ ರೀಪೇ ಮಾಡುವಾಗ ಇನಿಷಿಯಲಿ ನಾವು ಪೇ ಮಾಡೋ ಅಮೌಂಟ್ ಎಲ್ಲ ಇಂಟ್ರೆಸ್ಟ್ಗೆ ಹೋಗ್ಬಿಡುತ್ತೆ. ಸೊ ನಾವು ಒಂದು ಲೋನ್ ತಗೊಳ್ಳೋಕ್ಕಿಂತ ಮುಂಚೆ ಹೈಯರ್ ಇಂಟ್ರೆಸ್ಟ್ ರೇಟಲ್ಲಿ ಯಾವಾಗೂ ಲೋನ್ ತಗೋಬಾರ್ದು. ಅಕಸ್ಮಾತಾಗಿ ನಿಮ್ಮ ಹತ್ರ ನೀವು ತುಂಬ ಲೋನ್ ತಗೊಂಡಿದ್ರೆ ಹೈ ಇಂಟ್ರೆಸ್ಟ್ ರೇಟ್ ಯಾವ ಲೋನ್ ಇದೆಯೋ ಅದನ್ನ ಫಸ್ಟು ತೀರಿಸಬೇಕಾಗುತ್ತೆ. ಯಾಕಂದ್ರೆ ನಾವು ಪೇ ಮಾಡೋ ಅಮೌಂಟ್ ಎಲ್ಲ ಜಾಸ್ತಿ ಇಂಟ್ರೆಸ್ಟ್ ರೇಟ್ಗೆ ಹೋಗುತ್ತೆ. ಇಲ್ಲ ನೀವು ಗೊತ್ತಿಲ್ಲದೆ ಎಲ್ಲ ಲೋನ್ ನಾನು ಹೈಯರ್ ಇಂಟ್ರೆಸ್ಟ್ ರೇಟ್ ಕೊಟ್ಟು ನೀವು ಲೋನ್ ತಗೊಂಡಿದ್ರೆ ಒಂದು ಮೆಥಡ್ ಇದೆ, ಅದಿಷ್ಟು ಡೆಟ್ ಕನ್ಸಾಲಿಡೇಷನ್ ಅಂತ ಒಂದು ಮೆಥಡ್ ಇದೆ. ಸೊ ಈ ಮೆಥಡ್ ಮೂಲಕ ನೀವು ಫಸ್ಟ್ ತಗೊಂಡಿದ್ದ ಲೋನ್ಗಿಂತ ನೀವು ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಲೋನ್ ತಗೊಳ್ಳೋ ಆಕ್ಸೆಸ್ ಇದ್ರೆ ಆ ಲೋನ್ ತಗೊಂಡು ಹಳೆ ಲೋನ್ ಎಲ್ಲ ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಬೆನಿಫಿಟ್ ಆಗುತ್ತೆ ಅಂದರೆ ನೀವು ಆ ಒಂದು ಲೋನ್ಗೆ ಇಂಟ್ರೆಸ್ಟ್ ಪೇ ಮಾಡ್ಕೊಂಡು ಹೋಗ್ಬೋದು, ಮತ್ತು ಅದಕ್ಕಿಂತ ಇದ್ರದ್ದು ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗೋ ಇರುತ್ತೆ. ನೀವು 3-4 ಲೋನ್ಸ್ ಕಟ್ಟಕ್ಕೆ ಈ ಒಂದು ಲೋನ್ನ ತೀರಿಸ್ಕೊಂಡು ಹೋಗ್ಬೋದು. ಇದು ಈಸಿ ಮೆಥಡ್ ಆಗು ಇರುತ್ತೆ. ಮುಂದೆ ಫ್ಯೂಚರಲ್ಲಿ ನೀವು ಏನಾದರೂ ಲೋನ್ ತಗೋಬೇಕಂದ್ರೆ ಹೈಯರ್ ಇಂಟ್ರೆಸ್ಟ್ ರೇಟ್ ಕೊಟ್ಟು ಲೋನ್ ತಗೋಬಾರ್ದು. ಮತ್ತೆ ನೀವು ಒಂದು ಲೋನ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ಬೇಗ ತೀರಿಸಕ್ಕೆ ನೀವು ನೋಡಬೇಕಾಗುತ್ತೆ. ಸೆಕೆಂಡ್ ಮಿಸ್ಟೇಕ್, ಇಂಪಲ್ಸ್ ಬೈಯಿಂಗ್. ಹಂಗಂದ್ರೆ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಒಂದು ವಿಷಯ ತಗೋಬೇಕು ಅಂದ್ರೆ ಇಲ್ಲ ಒಂದು ವಸ್ತು ತಗೋಬೇಕಂದ್ರೆ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡು ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಿಬಿಡ್ತಾರೆ. ಅರೆ ಕೆಲವೊಂದು ದಿವಸ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ನೀವು ತಗೊಂಡಿರೋ ಐಟಮ್ ಬಂದು ಯೂಸೇ ನೀವು ಮಾಡಿರಲ್ಲ. ಸೊ ಇಲ್ಲಿ ನಾವು ಫಿನಾನ್ಷಿಯಲಿ ಮಿಸ್ಟೇಕ್ ಮಾಡ್ತಿದ್ದೀವಿ. ಸೊ ಇದಕ್ಕೆ ನಾವು ಹೇಗೆ ಇದರಿಂದ ಆಚೆ ಬರೋದು ಅಂದರೆ, ನೀವು ಯಾವುದಾದ್ರೂ ಒಂದು ವಸ್ತುನ ತಗೋಬೇಕು ಇಲ್ಲ ಯಾವುದೋ ಒಂದು ಐಟಮ್ನ ತಗೋಬೇಕು ಅಂದರೆ ನೀವೊಂದು ಕೂಲ್ ಆಫ್ ಟೈಮ್ ಕೊಡಿ. ಹಂಗಂದ್ರೆ ಇವಾಗ ಒಂದು ಫೋನ್ ಪರ್ಚೇಸ್ ಮಾಡಬೇಕು, ನಿಮ್ಮ ಹತ್ರ ಆಲ್ರೆಡಿ ಒಂದು ಫೋನ್ ಇದೆ, ಬಟ್ ನೀವು ತಗೋಬೇಕು ಅಂತ ತುಂಬ ಅನ್ನಿಸ್ತಿದೆ ಅಂದರೆ ಒಂದು 1 or 2 ವೀಕ್ ನೀವು ಟೈಮ್ ಕೊಡಿ. ಆ 1 or 2 ವೀಕ್ ಆದಮೇಲೂ ನಿಮ್ಗೆ ತಗೊಳ್ಳೇಬೇಕು ಅಂತ ಅನಿಸಿದ್ರೆ ನೀವು ತಗೊಳ್ಳಿ. ಇದು ಜಸ್ಟ್ ಎಕ್ಸಾಂಪಲ್ಗೆ. ಇದನ್ನ ನೀವು ಬೇರೆ ಪರ್ಚೇಸಿಂಗ್ ಡಿಸಿಷನ್ಗೂ ನೀವು ಅಪ್ಲೈ ಮಾಡ್ಕೊಂಡು ನೋಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಇಮಿಡಿಯೇಟ್ ಬೈಯಿಂಗ್ ಡಿಸಿಷನ್ನ ನಾವು ಅವಾಯ್ಡ್ ಮಾಡ್ಬೋದು. ಥರ್ಡ್ ಮಿಸ್ಟೇಕ್, ನೆಗ್ಲೆಕ್ಟಿಂಗ್ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ಅಂದರೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಾವು ಒಂದು ಫಂಡ್ನ ಎತ್ತಿಡೋದನ್ನ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಲೇ ಆಫ್ ಆಗಿಬಿಡ್ತು, ಸಡನ್ನಾಗಿ ಏನಾದರೂ ಒಂದು ಫಿನಾನ್ಷಿಯಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಬರುತ್ತಲ್ಲ, ಸೊ ಆ ಟೈಮಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಟ್ರೆ ಯೂಸ್ಫುಲ್ ಆಗಿರುತ್ತೆ. ಇವಾಗ ಒಂದು ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ಸಡನ್ನಾಗಿ ಲೇ ಆಫ್ ಮಾಡಿಬಿಡ್ತಾರೆ. ನಮಗೆ ಅಟ್ಲೀಸ್ಟ್ ಒಂದು 3 months ಆದರೂ ಬೇಕಲ್ವಾ ಕೆಲಸ ಸಿಗೋಕ್ಕೆ. ಈ ಟೈಮ್ ಪೀರಿಯಡಲ್ಲಿ ಸರ್ವೈವ್ ಮಾಡೋಕ್ಕೆ ಎಮರ್ಜೆನ್ಸಿ ಫಂಡ್ ಇದ್ದರೆ ಅದನ್ನು ತೊಗೊಂಡು ನಾವು ಫಿನಾನ್ಷಿಯಲ್ ಬರ್ಡನ್ ಇಲ್ಲದೆ ಬೇರೆ ಕೆಲಸನ ಹುಡುಕ್ಬೋದು. ಇಲ್ಲ ಫಿನಾನ್ಷಿಯಲಿ ಬೇರೆ ಏನಾದರೂ ಪ್ರಾಬ್ಲಮ್ ಬಂತು, ಆ ಟೈಮಲ್ಲಿ ನಮಗೆ ಎಮರ್ಜೆನ್ಸಿ ಫಂಡ್ ಎತ್ತಿಡಲಿಲ್ಲ ಅಂದರೆ ಮತ್ತೆ ಲೋನ್ ತಗೋತೀವಿ ಇಲ್ಲ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡ್ತೀವಿ. ಎಲ್ಲರಿಗೂ ಗೊತ್ತು ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ರೇಟ್ ಬಂದು 30 to 60% ಇರುತ್ತೆ. ನಾವು ಕೆಲಸದಿಂದನೇ ಲೇ ಆಫ್ ಆಗೋಗಿದ್ದೀವಿ, ಅದನ್ನ ಮತ್ತೆ ಹೇಗೆ ರೀಪೇ ಮಾಡೋಕ್ಕಾಗುತ್ತೆ? ಸೊ ಮತ್ತೆ ನಾವು ಅದೇ ಡೆಟ್ ಟ್ರ್ಯಾಪಲ್ಲಿ ಹೋಗಿ ಬೀಳಬೇಕಾಗುತ್ತೆ. ಒಂದು ಎಮರ್ಜೆನ್ಸಿ ಫಂಡ್ ಹೆಂಗೆ ಸೇವ್ ಮಾಡೋದು ಅಂದರೆ, ಇವಾಗ ನಮ್ಮದು ಮಂತ್ಲಿ ಎಕ್ಸ್ಪೆನ್ಸಸ್ ಒಂದು 20,000 ಅಂತ ಅಂದ್ಕೊಳ್ಳೋಣ. 20,000 3 monthsಗೆ ಎಷ್ಟಾಯಿತು? 60,000 ಆಯಿತು. 60,000ನ ನಾವು ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಡಬೇಕಾಗುತ್ತೆ. ಈ ಥರ ಯಾವ್ದಾದ್ರು ಒಂದು ಕಷ್ಟ ಸಿಚುವೇಶನ್ ಬಂದಾಗ ಆ ಫಂಡ್ ತಗೊಂಡು ಲೀಡ್ ಮಾಡ್ಬೋದು. ಆದರೆ ಅಟ್ಲೀಸ್ಟ್ 3 months ಎಮರ್ಜೆನ್ಸಿ ಫಂಡ್ ಆರ್ 6 months ಎಮರ್ಜೆನ್ಸಿ ಫಂಡ್ನ ಎತ್ತಿಡಬೇಕಾಗುತ್ತೆ. 3 months to 6 months ಎಮರ್ಜೆನ್ಸಿ ಫಂಡ್ನ ಎತ್ತಿಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಸ್ಟಾರ್ಟಿಂಗಿಂದ ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಿ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡ್ಕೊಂಡೇ ಹೋಗಿ ಎಮರ್ಜೆನ್ಸಿ ಫಂಡ್ನ ಸೇವ್ ಮಾಡ್ಕೋಬೇಕಾಗುತ್ತೆ. ಫೋರ್ತ್ ಮಿಸ್ಟೇಕ್, ಲೀವಿಂಗ್ ಬಿಯಾಂಡ್ ಮೀನ್ಸ್. ಹಂಗಂದ್ರೆ ನಮ್ಮ ಅರ್ನಿಂಗ್ಸ್ಗಿಂತ ನಮ್ಮ ಎಕ್ಸ್ಪೆನ್ಸಸ್ಸೇ ತುಂಬ ಜಾಸ್ತಿ ಇರುತ್ತೆ. ನಾವು ಎಷ್ಟು ದುಡಿತೀವೋ ಅದಕ್ಕಿಂತ ತುಂಬ ಖರ್ಚು ಮಾಡ್ಕೊಂಡೇ ಇರ್ತೀವಿ. ಈ ಥರ ಇದ್ದಾಗ ನಮ್ಮ ಲೈಫ್ನ ಅಸೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಂಗಂದ್ರೆ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀವಿ, ನಾವು ಎಕ್ಸ್ಪೆನ್ಸಸ್ಸಲ್ಲಿ ಎಲ್ಲಿ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಮಾಡ್ತಿದ್ದೀವಿ ಅಂತ ನಾವು ನೋಡಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ನಾವು ತೊಗೊಂಡಿರ್ಬೋದು, ಬಟ್ ಅದು ಯೂಸೇ ನಾವು ಮಾಡಲ್ಲ, ಅದನ್ನು ಕಟ್ ಆಫ್ ಮಾಡಬೇಕಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಎಕ್ಸ್ಪೆನ್ಸಸ್ ಅನ್ವಾಂಟೆಡ್ನ ಮಾಡ್ತಿರ್ತಾರೆ, ಅದನ್ನು ನಾವು ಕಟ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಫಿನಾನ್ಸಲ್ಲಿ ನಾವು ಎಷ್ಟು ಮನಿ ದುಡಿತೀವೋ ಅದಕ್ಕಿಂತ ಎಷ್ಟು ಮನಿ ಎತ್ತಿಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಬ್ರು ತುಂಬ ಅರ್ನ್ ಮಾಡ್ತಿರ್ತಾರೆ, ಬಟ್ ಆದರೂ ಅವ್ರಿಗೆ ಆ ಮನಿ ಸಾಲದೇ ಇಲ್ಲ. ಸೊ ಅಲ್ಲೇನೋ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ. ಸೊ ನಿಮ್ಮ ಲೈಫಲ್ಲೂ ಇದೇ ಥರ ಆಗ್ತಿದ್ರೆ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಆ ಎಕ್ಸ್ಪೆನ್ಸಸ್ನ ಕಟ್ ಆಫ್ ಮಾಡೋಕ್ಕೆ ಟ್ರೈ ಮಾಡಿ. ಫಿಫ್ತ್ ಮಿಸ್ಟೇಕ್, ನಾಟ್ ಇನ್ವೆಸ್ಟಿಂಗ್. ನಾವು ಇನ್ವೆಸ್ಟ್ ಮಾಡೋದ್ರಿಂದಾನೇ ವೆಲ್ತ್ ಜನರೇಟ್ ಮಾಡೋಕ್ಕಾಗುತ್ತೆ. ಅದೇ ಕೆಲವೊಬ್ರು ಏನು ಮಾಡ್ತಾರಂದರೆ ಬರೀ ಅವ್ರ ಅಮೌಂಟ್ನ ಸೇವಿಂಗ್ಸ್ ಅಕೌಂಟಲ್ಲೇ ಪಾರ್ಕ್ ಮಾಡಿರ್ತಾರೆ. ನಮ್ಮ ಮನಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರೋದ್ರಿಂದ ಮನಿ ಗ್ರೋ ಆಗಲ್ಲ. ಇನ್ಫ್ಲೇಷನಿಂದ ಆ ಮನಿದು ವ್ಯಾಲ್ಯೂ ಡಿಕ್ರೀಸ್ ಆಕೊಂಡೇ ಬರುತ್ತೆ. ಇಲ್ಲಿ ಇನ್ಫ್ಲೇಷನ್ ಅಂದರೆ ಒಂದು ಎಕ್ಸಾಂಪಲ್ ನೋಡೋಣ. ಇನ್ಫ್ಲೇಷನ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಇವಾಗ ಒಂದು ಚಾಕ್ಲೇಟ್ ಇದೆ, ಆ ಚಾಕ್ಲೇಟ್ನ 100 rupees ಕೊಟ್ಟು ಈ ವರ್ಷ ತಗೋಬಹುದು. ಅದೇ ನೆಕ್ಸ್ಟ್ ವರ್ಷ ಆ ಚಾಕ್ಲೇಟ್ ಪ್ರೈಸ್ ಇನ್ಕ್ರೀಸ್ ಆಗುತ್ತಲ್ಲ. ನಾವು ಸರೌಂಡಿಂಗಲ್ಲಿ ನೋಡೋ ಎಲ್ಲ ವಸ್ತುದು ಪ್ರೈಸ್ ಇನ್ಕ್ರೀಸ್ ಹಾಕೊಂಡೇ ಹೋಗಿದೆ ಇಯರ್ ಆನ್ ಇಯರ್.
ಅದೇ ಥರನೇ ಆ ಚಾಕ್ಲೇಟ್ ನೆಕ್ಸ್ಟ್ ಇಯರ್ ಅದೇ ಪ್ರೈಸಲ್ಲಿ ಇರಲ್ಲ. ಸೊ ಇಲ್ಲೇನಾಗುತ್ತೆ, ಆ 100 ರೂಪೀಸ್ ಕೊಟ್ಟು ಈ ವರ್ಷ ತೊಗೊಳ್ಳೋ ವಸ್ತು ನೆಕ್ಸ್ಟ್ ವರ್ಷ ತೊಗೊಳಕ್ಕಾಗಲ್ಲ. ಯಾಕಂದರೆ ಮನಿದು ವ್ಯಾಲ್ಯೂ ಇಲ್ಲಿ ಡಿಕ್ರೀಸ್ ಆಗಿದೆ ಇನ್ಫ್ಲೇಷನಿಂದ. ಇಂಡಿಯಾದು ಆವ್ರೇಜ್ ಇನ್ಫ್ಲೇಷನ್ 5 to 6% ಆಗಿರುತ್ತೆ. ಸೊ 100 ರೂಪೀಸ್ ಅಂದರೆ ನೆಕ್ಸ್ಟ್ ಇಯರ್ ಅದ್ರದ್ದು ವ್ಯಾಲ್ಯೂ 5% ಡಿಕ್ರೀಸ್ ಆಗೋಗುತ್ತೆ. ಸೊ ಇದಕ್ಕೆ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. 6th ಮಿಸ್ಟೇಕ್, ಲೀವಿಂಗ್ ಪೇಡ್ ಚೆಕ್ ಟು ಪೇ ಚೆಕ್. ಹಂಗಂದ್ರೆ ಇವಾಗ ನಾವು ಏನು ಅರ್ನ್ ಮಾಡ್ತಿದ್ದೀವೋ ಅದು ಆ ಮಂತ್ ಸಾಲದೇ ಇಲ್ಲ. ಇವಾಗ ಒಂದು 20,000 ಅರ್ನ್ ಮಾಡ್ತೀವಿ, 25th ಖಾಲಿ ಆಗೋಗುತ್ತೆ. ನೆಕ್ಸ್ಟ್ ನಾವು ಸ್ಯಾಲ್ರಿ ಬೀಳೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಅಂದರೆ ಪೇ ಲೆಟರ್ನ ಯೂಸ್ ಮಾಡ್ತೀವಿ, ಇಲ್ಲ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಬಿಡ್ತೀವಿ. ಸೊ ಇದನ್ನು ಕಟ್ ಆಫ್ ಮಾಡೋಕ್ಕೆ ಬಡ್ಜೆಟಿಂಗ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ಅರ್ನ್ ಮಾಡ್ತಿದ್ದೀವಿ, ಎಷ್ಟು ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ನಾವು ಬಡ್ಜೆಟಿಂಗ್ ಹಾಕಿ ನೋಡಬೇಕು. ಈವನ್ 50 ರೂಪೀಸ್ ನೀವು ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡ್ತಿದ್ರು ಪರವಾಗಿಲ್ಲ, ಅದನ್ನು ಕಟ್ ಆಫ್ ಮಾಡ್ಕೋಬೇಕು. ಮತ್ತು ನಾವು ಅರ್ನ್ ಮಾಡೋ ಮನಿ ಆ ಮಂತ್ ಫುಲ್ಲು ಯೂಸ್ ಮಾಡಿ ಮತ್ತೆ ಎತ್ತಿಡೋ ಅಷ್ಟು ನೀವು ಬಡ್ಜೆಟಿಂಗ್ ಮಾಡ್ಕೋಬೇಕಾಗುತ್ತೆ. 7th ಮಿಸ್ಟೇಕ್, ನೋ ಫಿನಾನ್ಷಿಯಲ್ ಗೋಲ್. ಹಾಗಂದ್ರೆ ನಾವು ಗೋಲೇ ಇಲ್ಲದೆ ಅರ್ನ್ ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ, ಅರ್ನ್ ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ. ಸೊ ಅಲ್ಲಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ. ಒಂದು ಗೋಲ್, ಇವಾಗ ಒಂದು ವೆಕೇಷನ್ಗೆ ಹೋಗಬೇಕು, ಒಂದು ಟ್ರಿಪ್ ಹೋಗಬೇಕು ಅಂದರೆ ಎಷ್ಟು ಬೇಕಾಗುತ್ತೆ, ಆ ಅಮೌಂಟ್ನ ರೀಚ್ ಮಾಡೋಕ್ಕೆ ನಾವು ಏನು ಮಾಡಬೇಕು, ಎಷ್ಟು ಮಂತ್ ತೊಗೋಬೇಕು ನಾವು ಸೇವ್ ಮಾಡೋಕ್ಕೆ ಅಂತ ಆ ಗೋಲ್ನ ರೀಚ್ ಮಾಡಿ ಫಿನಾನ್ಷಿಯಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಫಿನಾನ್ಷಿಯಲಿ ಏನೋ ಒಂದು ಅಚೀವ್ ಮಾಡಿದ್ದೀವಿ ಅಂತ ಒಂದು ಪೀಸ್ಫುಲ್ನೆಸ್ ಇರುತ್ತೆ. ಸೊ ಯಾವಾಗೂ ನಾವು ಅರ್ನ್ ಮಾಡ್ತಿದ್ರೆ ಒಂದು ಗೋಲ್ ಸೆಟ್ ಮಾಡಿಕೊಂಡು, ಯಾವುದಾದ್ರು ಗೋಲ್ ಇರ್ಬೋದು, ಅದು ಮನೆ ತೊಗೊಳೋದಿರ್ಬೋದು, ಸೈಟ್ ತೊಗೊಳೋದಿರ್ಬೋದು, ಕಾರ್ ತೊಗೊಳೋದಿರ್ಬೋದು, ಆ ಗೋಲ್ ಸೆಟ್ ಮಾಡಿ ಆ ಗೋಲ್ ರೀಚಬಲ್ ಆಗಿರಬೇಕು. ನಾವು ಇಷ್ಟು ಅರ್ನ್ ಮಾಡ್ತಿದ್ದೀವೋ ಇಷ್ಟು ಇಯರ್ ನಮಗೆ ಬೇಕಾಗುತ್ತಪ್ಪ, ಇಷ್ಟು ಇಯರ್ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಇಷ್ಟು ಇಯರ್ ನಮಗೆ ಬೇಕು ಅಂತ ಅದು ರಿಲೆವೆಂಟ್ ಆಗಿರಬೇಕು, ಮೆಜರಬಲ್ ಆಗಿರಬೇಕು ಆ ಗೋಲ್. ಸೊ ಈ ಥರ ನಾವು ಗೋಲ್ ಸೆಟ್ ಮಾಡಿಕೊಂಡು ಅದು ರೀಚ್ ಮಾಡ್ಕೊಂಡೇ ಬಂದರೆ ನಮಗೆ ಫಿನಾನ್ಷಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. 8th ಮಿಸ್ಟೇಕ್, ಲ್ಯಾಕ್ ಆಫ್ ಬಡ್ಜೆಟಿಂಗ್. ಇವಾಗ ನಮ್ಮ ಮಂತ್ ಸ್ಟಾರ್ಟಿಂಗೇ ಗೊತ್ತಿರುತ್ತಲ್ವಾ, ಇವಾಗ ನೀವು ರೆಂಟ್ ಪೇ ಮಾಡೋರಾಗಿದ್ದರೆ ರೆಂಟ್ ಎಷ್ಟು ಪೇ ಮಾಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ಗೆ ಎಷ್ಟು ಹೋಗುತ್ತೆ, ಮತ್ತು ಮೊಬೈಲ್ ಬಿಲ್ಗೆ ಎಷ್ಟು ಹೋಗುತ್ತೆ ಅಂತ ನಮ್ಗೆ ಫಸ್ಟೇ ಗೊತ್ತಿರುತ್ತೆ. ಸೊ ಈ ಮೇನ್ ಪರ್ಚೇಸಸ್ ಎಲ್ಲ ನಾವು ಬಡ್ಜೆಟಿಂಗ್ ಮಾಡಿಕೊಂಡು ಮಿಕ್ಕಿದು ನಮ್ಮ ಹ್ಯಾಪಿನೆಸ್ಗೆ ಸ್ಪೆಂಡ್ ಮಾಡ್ತೀವಲ್ಲ, ವೀಕೆಂಡ್ ಯಾವ್ದಾದ್ರು ಆಚೆ ಹೋಗ್ತೀವಿ, ಅದಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಆಫ್ ಅಮೌಂಟ್ ನಾವು ಸೆಟ್ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿನೂ ಹೋಗಬಾರ್ದು, ಅದರೊಳಗಡೆ ನಾವು ಇರಬೇಕು. ಸೊ ಇದಕ್ಕೋಸ್ಕರ ಬಡ್ಜೆಟಿಂಗ್ ತುಂಬ ಇಂಪಾರ್ಟೆಂಟ್. ನೀವು ಈ ಮಿಸ್ಟೇಕ್ಸ್ ಎಲ್ಲ ಮಾಡಿಕೊಂಡು ಯಾವ್ದಾದ್ರು ಫಿನಾನ್ಷಿಯಲ್ ಟ್ರ್ಯಾಪಲ್ಲಿ ಇದ್ದರೆ ಅದು ಆಚೆ ಬರೋಕ್ಕೆ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಇದರಿಂದ ಆಚೆ ಬರೋದು ಕ್ವಿಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಪೇಷನ್ಸಿಂದ ಮಾಡಿ ನಾವು ಆಚೆ ಬಂದಮೇಲೆ ಫಿನಾನ್ಷಿಯಲಿ ಹ್ಯಾಪಿಯಾಗಿರ್ಬೋದು, ಸ್ಯಾಟಿಸ್ಫೈಡ್ ಲೈಫ್ನ ನಾವು ಲೀಡ್ ಮಾಡ್ಬೋದಾಗುತ್ತೆ. ನೀವು ಫಿನಾನ್ಷಿಯಲಿ ತುಂಬ ಸ್ಟ್ರೆಸ್ಡ್ ಆಗಿದ್ದರೆ. ಇದೇ ಥರ ನೀವು ವೀಡಿಯೋ ನೋಡಬೇಕು ಅಂದರೆ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಬೇರೆ ಟಾಪಿಕ್ ನಮ್ಗೆ ಸಜೆಸ್ಟ್ ಮಾಡೋದಿದ್ರು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿ, ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.